ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಕಂಟೆಂಟು ನಿಮ್ಗೆ ಗೊತ್ತೇ ಇರುತ್ತೆ, ಥಂಬ್ನೇಲ್ ನೋಡಿ, ಟೈಟಲ್ ನೋಡಿ ಗೊತ್ತಾಗೇ ಇರುತ್ತೆ. ಸೊ ಫೈನಲಿ ರೈಸ್ ಟೈರ್ಸ್ನ ತೊಗೊಂಡಿದ್ದೀನಿ. ರೈಸ್ ಟ್ಯೂರ್ ಆರ್ ತೊಗೊಂಡಿಲ್ಲ, ನಾನು ಟ್ರಯಲ್ ಆರ್ ತೊಗೊಂಡಿದ್ದೀನಿ. ಟ್ಯೂರ್ ಆರ್ ಬಂದ್ಬಿಟ್ಟು ಆನ್ ರೋಡ್ಗೆ, ಟ್ರಯಲ್ ಆರ್ ಬಂದ್ಬಿಟ್ಟು 50-50 ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ಬರುತ್ತೆ. ಸೊ ಇಲ್ಲಿದೆ ನೋಡಿ. ಸೊ ಈಗ ಅನ್ರ್ಯಾಪ್ ಮಾಡಿಬಿಡೋಣ. ಅನ್ರ್ಯಾಪ್ ಮಾಡಿ ಟೈರ್ ಶಾಪ್ಗೆ ಹೋಗಿ ಹಾಕ್ಸ್ಕೊಂಡು ಅದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಅನ್ನೋದನ್ನು ನೋಡೋಣ. ಇವತ್ತು ತುಂಬ ಹೆಸರು, ತುಂಬ ಸೌಂಡ್ ಮಾಡ್ತಾಯಿದೆ ಆ್ಯಕ್ಚುಲಿ ರೈಸ್ ಟೈರ್ಸು. ಎಲ್ಲಿ ನೋಡಿದ್ರು ರೈಸ್ 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 ರೈಸ್. ಅಯ್ಯೋ ಗೊತ್ತಿಲ್ಲ ಗುರು, ಅದೇನು ಅಷ್ಟೊಂದು ಫೇಮಸ್ ಆಗ್ಬಿಡೈತೆ. ಇವತ್ತು ನೋಡೋಣ ಅದ್ರದ್ದು ಹೆಂಗಿದೆ ಪರ್ಫಾರ್ಮೆನ್ಸು ಅನ್ನೋದು. ಶಾಪಿಂಗ್ ಸಮಯ, ಒಂದಾದ ಮೇಲೆ ಒಂದು ತೆಗೆಯೋಣ. ಇದರಲ್ಲಿ ಸಿಗುವ ಸುಖ ಬೇರೆ ಗುರು, ಇದರಲ್ಲಿ ಸಿಗುವ ಸುಖನೇ ಬೇರೆ. ಸೊ ಇದು ನಾನೇನು ಟೈರ್ ಅಂಗಡಿಗೆ ಹೋಗಿ ತೊಗೊಂಡಿಲ್ಲ, ಜಸ್ಟ್ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಂಥದ್ದು. ಯಾಕಂದರೆ ತುಂಬ ಸ್ಟಾಕ್ಗಳೆಲ್ಲೂ ಸಿಗ್ತಾಯಿಲ್ಲ. ಸೊ ಅಮೆಝಾನಲ್ಲಿ ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ತೊಗೊಂಡೆ. ನಿಮಗೂ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ತಗೋಬೋದು. ಸೊ ನೋಡಿರಿ, ಇದು ರೇರು. ಇದು ಬಂದ್ಬಿಟ್ಟು ನಿಮಗೆ ಇಲ್ಲೇ ಇದೆ ನೋಡ್ಬೋದು, 120/80/18 ಇದು ರೇರ್ದು. ಸೊ ಫ್ರಂಟ್ದು ಅನ್ರ್ಯಾಪ್ ಮಾಡಿಬಿಡೋಣ. ಫುಲ್ ಕಸ ಮಾಡಾಕ್ಬಿಟ್ಟಿದ್ದೀನಿ. ಸೊ ಅವರು ಹೇಳಿದ್ನಲ್ವ, ಇದು 120/80/18, ಇದು 90/90/21. ಇದು ಫ್ರಂಟ್ದು, ಇದು ರೇರ್ದು. ವಿತ್ ಟ್ಯೂಬ್ ಬರುತ್ತೆ ನೋಡಿ, ಟ್ಯೂಬ್ ಇಲ್ಲೇ ಇದೆ. ವಿತ್ ಟ್ಯೂಬ್ ಜೊತೆಯಲ್ಲೇ ಬರ್ತವೆ. ನೀವೇನು ಸಪ್ರೇಟಾಗಿ ಟ್ಯೂಬ್ ತೊಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಈ ಟ್ಯೂಬ್ ಕೂಡ ತುಂಬ ಕ್ವಾಲಿಟಿ ಸಖತ್ತಾಗಿದೆ. ಸೊ ಈ ಟೈರ್ಸಲ್ಲಿ ನಿಮ್ಗೇನು ಗೊತ್ತಾ, ಮಲ್ಟಿ ಕಾಂಪೌಂಡ್ ಥ್ರೆಡ್ ಅಂತ ಬರುತ್ತೆ. ಇದು ಮಲ್ಟಿ ಕಾಂಪೌಂಡ್ ಥ್ರೆಡ್ ಇದು. ಸೊ ಅಷ್ಟು ಬೇಗನೂ ಸವ್ದೋಗೋದಿಲ್ಲ. ಇದು ಸಕ್ಕತ್ತಾಗಿದೆ. ರಬ್ಬರ್ ಕ್ವಾಲಿಟಿ ನೋಡಿದ್ರೇ, ಮುಟ್ಟಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಈ ಬ್ಲಾಕ್ಸ್ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಬ್ಲಾಕ್ಸ್ ಎಲ್ಲ. ಸೊ ನನಗೇನು ಇದ್ರ ಬಗ್ಗೆ ಏನು ಹೇಳೋದು ಬೇಡ ಅನ್ನಿಸ್ತಾಯಿದೆ, ಯಾಕಂದರೆ ತುಂಬ ಯೂಟ್ಯೂಬರ್ಸು ಇದನ್ನು ರಿವ್ಯೂ ಮಾಡಿಬಿಟ್ಟಿದ್ದಾರೆ. ನನಗೇನಂದರೆ ಗ್ರಿಪ್ ಹೆಂಗಿದೆ, ರೋಡ್ ಗ್ರಿಪ್ ಹೆಂಗಿದೆ ಅದು ಬೇಕಾಗಿರೋದು. ಸೊ ಆಫ್ ರೋಡ್ ಟೈರ್ಸ್ನ ಹಾಕ್ಸಿ ನನಗೆ ಹೆಂಗಾಗೋಗಿದೆ ಅಂದರೆ, ಆನ್ ರೋಡಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಸಿಗ್ತಾಯಿಲ್ಲ. ಅಂದರೆ ಅಷ್ಟೊಂದು ನನಗೆ ಗ್ರಿಪ್ ಇಲ್ಲ ಆನ್ ರೋಡಲ್ಲಿ ಆ ಟೈರ್ಸು. ಇವಾಗ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ರ್ಯಾಲ್ಕೋ ಟೈರ್ಸ್ ಬಂದ್ಬಿಟ್ಟು ಅದು ಆಫ್ ರೋಡ್ಗೆ ಓಕೆ, ಬಟ್ ಒಂದು ಸ್ವಲ್ಪ ಸೌದೋದ್ರೆ ಆಫ್ ರೋಡಲ್ಲಿ ಕೂಡ ಅಷ್ಟು ಗ್ರಿಪ್ ಬರೋಲ್ಲ. ಅದರಲ್ಲೂ ನಿಮಗೆ ಎಕ್ಸ್ಪಲ್ಸು ಸ್ಟಾಕ್ ಟೈರ್ಸ್ ಏನು ಸಿಗುತ್ತೆ ನೋಡಿ, ಸಿಯೆಡ್ದು, ಅದಂತೂ ವರ್ಸ್ಟಿಗೆ ವರ್ಸ್ಟ್. ಅದು ಫುಲ್ ವೀಲ್ ಸ್ಪಿನ್ ಹೊಡಿತಾನೆ ಇರುತ್ತೆ ಮಣ್ಣಲ್ಲಿ, ಒಂದು ಚೂರು ಗ್ರಿಪ್ ಇಲ್ಲ ಅದು. ಆನ್ ರೋಡು ಅಷ್ಟು ಗ್ರಿಪ್ ಇಲ್ಲ, ಆಫ್ ರೋಡ್ ಅಂತೂ ಗ್ರಿಪ್ಪೇ ಇಲ್ಲ. ಸೊ ಈ ಟೈರ್ಸ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಗ್ರಿಪ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹಾಕ್ಸ್ಬಿಟ್ಟು ನೋಡೋಣ. ಬಟ್ ಟಾಸ್ಕ್ ಏನಂದರೆ, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋದಕ್ಕೆ ಹಗ್ಗನೂ ಇಲ್ಲ ಕಟ್ಕೊಂಡು ಹೋಗೋದಕ್ಕೆ. ಸೊ ಫೈನಲಿ ಟೈರ್ಸ್ ಎತ್ಕೊಂಡು ನಾನು ನಮ್ಮ ಫ್ರೆಂಡು ಟೈರ್ ಶಾಪ್ ಹತ್ರ ಬಂದ್ವಿ ನೋಡಿ. ರೆಗ್ಯುಲರ್ ನಾವು ಇಲ್ಲೇ ಹಾಕ್ಸೋದು, ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ನಾನು ರ್ಯಾಲ್ಕೋ ಹಾಕ್ಸಿದ್ದು ಕೂಡ ಇಲ್ಲೇ. ಇವನು ನೋಡಿ, ಇವನು ಟೈರ್ ಒಳಗಡೆ ತೂರ್ಕೊಬಿಟ್ಟವನೆ. ಟೈರ್ ಒಳಗೆ ತೂಡ್ಕೊಬಿಟ್ಟವನೆ. ನಾಳೆ ತಗೊಂಬಾ ಅಂದ್ಬಿಟ್ಟು ಮತ್ತೆ ಇವಾಗ ನಾಳೆ ಅಂದರೆ ಹಾಂ, ಅಲ್ಲ ಗುರು, ತಗೊಂಬಾ ಅಂದ್ಬಿಟ್ಟು ಇವಾಗ ನಾಳೆ ಅಂದರೆ ನಾನು ಟೈರ್ಸ್ ಹಾಕ್ಕೊಡ್ತೀರಾ ಅಂತಂದೆ. ಅಯ್ಯೋ, ನೀವು ಒಳ್ಳೆ ಕತೆ ಆಯ್ತು ಇವಾಗ.
ನಾನು ಫ್ರಂಟ್ ಅಂತ ಹೇಳಿಲ್ಲ, ಟೈರ್ ಹಾಕ್ಕೊಡ್ತೀರಾ ಅಂತ ಕೇಳಿದ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಯಾರು? ಹಾ, ನೀನು ಒಳ್ಳೆ ಕತೆ ಕೊಟ್ಟೆ ಬಿಡಪ್ಪ. ಇವಾಗ ನೆಮ್ಮದಿಯಾಗಿದ್ದವನಿಗೆ ಅದು. ಸೊ ಫೈನಲ್ಲಿ ಒಂದು ಟೈರ್ ಶಾಪ್ ಸಿಕ್ತು. ಐ ಮೀನ್ ಚೇಂಜ್ ಮಾಡ್ತಾರೆ ಇವರು. ಈ ಟೈರ್ ಶಾಪ್ ಬಂದ್ಬಿಟ್ಟು ನಾನು 2009 ನನ್ನ ಹತ್ರ R15 ಇತ್ತು. ಅದಕ್ಕೆ ಎವ್ರಿ ಟೈಮ್ ಟೈರು ಚೇಂಜ್ ಮಾಡಿಸ್ತಾ ಇದ್ದಿದ್ದು ಇಲ್ಲೇ. ಇದು ಬಂದು ಹೊಯ್ಸಳ ಸರ್ಕಲ್, ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್ಲು, ಅದ್ರ ಪಕ್ಕದಲ್ಲೇ ಈ ಕಡೆಗಿರೋದು. ಸೊ ಇನ್ನೊಬ್ರ ಹತ್ರನೂ ಹೋಗಿದ್ದೆ ಅಲ್ಲಿ ಶಿರ್ಕೆ ಹತ್ರ. ಅವನೇನಂತವನಂದರೆ ಕೈಯಲ್ಲೇ ತೆಗಿತೀನಿ ಸ್ಪಾನರ್ ಹಾಕ್ಬಿಟ್ಟು ಅಂತಾನೆ, ಪೇಂಟ್ ಹೋಗುತ್ತೆ ಸ್ವಲ್ಪ ಅಂತ. ಇವರು ಪೇಂಟೆಲ್ಲ ಹಾಳು ಮಾಡಿಕೊಂಡು ಟೈರ್ ಚೇಂಜ್. ಹಾಂ, ಇವಾಗಲೇ ಹೇಳ್ಬಿಡ್ತೀನಿ ಇರುಗುರು. ಅಮೆಝಾನಲ್ಲಿ ನಾನು ತೊಗೊಂಡಿದ್ದು. ಸೊ ನೋಡಿ 120 ಹಿಂದಗಡೆ ಟೈರ್ ಬಂದ್ಬಿಟ್ಟು ನನಗೆ ಪ್ರೈಸ್ ಎಷ್ಟಾಯಿತು ಅಂದರೆ 3190. ಹಿಂದಗಡೆ ಟೈರ್ ಬಂದ್ಬಿಟ್ಟು 3190 ಆಯಿತು. ಫ್ರಂಟ್ ಟೈರ್ ಬಂದ್ಬಿಟ್ಟು ಕಾಸ್ಟ್ಲಿ ಇದೆ ಇನ್ನು ಅದಕ್ಕಿಂತ. 3707 ರೂಪಾಯಿ ಐತೆ. ಮುಂದಗಡೆ ಇದೆ ಕಾಸ್ಟ್ಲಿ. ಸೊ ಯಾರಾದರೂ ಟೈರು ಆನ್ಲೈನಲ್ಲಿ ತೊಗೋಬೇಕು ಅಂದ್ಕೊಂಡಿರೋರು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ಹೋಗಿ ಬೈ ಮಾಡ್ಬೋದು. ಏನು ಎಲ್ಲಿ ಶಾಪರ್ ಚಾಯ್ಸ್ಗೆ ಹೋಗಿದ್ದ? ಬೇಕ್ರಿ ಟೈಯರ್ ಹಾಕ್ಸೋಕೆ ವೀಡಿಯೋ ಮಾಡೋ ಟೈಮಲ್ಲಿ ನೀನು ಇದೆಲ್ಲ ಕೊಡ್ತೀಯ? ನೋಡು ಗುರು, ನಾನು ವೀಡಿಯೋ ಮಾಡೋಣ ಅಂತ ಹೆಲ್ಮೆಟ್ ಹಾಕ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರೆ ಐಸ್ ಕ್ರೀಮ್ ತಂದುಬಿಟ್ಟು ಹಾಂ ಹಾಕ್ತಾರೆ ಆಮೇಲೆ ಇರೋ. ಯಾಕೆ? ಆನ್ ರೋಡ್ 50, ಆಫ್ ರೋಡ್ 50. ಅಂದರೆ ಆನ್ ರೋಡಲ್ಲೂ ಆರಾಮಾಗಿ ಓಡಿಸ್ಕೋಬೋದು, ಆಫ್ ರೋಡಲ್ಲೂ ಆರಾಮಾಗಿ ಓಡಿಸ್ಕೋಬೋದು. ಸೊ ಐಸ್ ಕ್ರೀಮ್ ಕರ್ಗೋಗುತ್ತೆ. ಯಾವ್ದು ಗುರು ಬಿಸಿಲಲ್ಲಿ ನೀನು ಈ ಥರ ಟೆಂಪ್ಟ್ ಮಾಡಿಸ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ಕೊಡಿಸ್ಬಿಟ್ಟು. ಥೋ, ಸರಿ ಮಾತಾಡೋದೇನು ಬೇಡ, ಹಂಗೆ ವಿಡಿಯೋ ಆಗಲಿ. ಅಯ್ಯೋ ಒಳ್ಳೆ ಐಡಿಯಾ ಬಂತು, ಹಿಂಗೆ ಇಟ್ಕೊಬಿಡೋದು. ಇದರಲ್ಲೊಂದು ಸ್ಯಾಡ್ ಎಮೋಜಿ ಇದೆ, ಅದನ್ನು ತೋರಿಸ್ತೀನಿ ರೀ. ಎಲ್ಲೋ ಇದು ಗುರು ನಮ್ಮ ಸ್ಯಾಡ್ ಎಮೋಜಿ. ಇಲ್ಲಿ ನೋಡಿ, ಪಾಪ ಬೇಜಾರಾಗೋಯ್ತು ಸೌದೋಗ್ಬಿಟ್ಟು. ಸ್ಯಾಡ್ ಎಮೋಜಿ ಡೋಸ್ ಆಯ್ತೈತಲ್ಲ ಗುರು, ಬಿದ್ದಿದೋಗಲ್ವ ಕೇಳೋಕ್ಕೆ. ಅದನ್ನ ಹಂಗೆ ರಾಡ್ ಹಾಕ್ಬಿಟ್ಟು ಇದನ್ನ ಇಟ್ಬಿಡೋದು ಅಷ್ಟೇ. ಸೂಪರ್. ಅಷ್ಟಾಗಲ ಆಗುತ್ತದು? ಆಗಲ್ಲ ಆಗಲ್ಲ ಆಗಲ್ಲ. ನಮ್ಮದು 21 ಇಂಚಮ್ಮ, ಅದು ಬರಲ್ಲ, ಅದು ಕೈಯಲ್ಲೇ ತೆಗಿಬೇಕು ನಾವು. ಅಯ್ಯಯ್ಯೋ ಏನಪ್ಪ ಹಿಂಗಾಗೋಯ್ತು. ಫೈನಲ್ಲಿ ಸ್ಕ್ರ್ಯಾಚ್ ಆಗದೆ ಇರೋಂಗೆ ಮಾಡಬೇಕು. ಗುರು ಸ್ಕ್ರ್ಯಾಚ್ ಆಗದೆ ಇರೋಂಗೆ ಮಾಡು ಗುರು. ಕಹಿ ಸತ್ಯ ಗೊತ್ತಾಗ್ಬಿಟ್ಟೈತಾಗ. ಓ ಹಂಗೆ ನೀನು ಇವೆಲ್ಲ ಚೆನ್ನಾಗಿ ತಿಳ್ಕೊತೀಯಲ್ವಾ? ಇವೆಲ್ಲ ಚೆನ್ನಾಗಿ ಇಂಟ್ರೆಸ್ಟ್ ನಿನಗೆ. ನೋಡಿ ಎದ್ದು ನಿಂತ್ಕೊಂಬಂದ್ಬಿಟ್ಟು ಅವ್ನು ಹೇಳೋಕ್ಕೆ. ಕಾಣ್ತಿರ್ಲಿಲ್ಲ, ಓಕೆ ಓಕೆ ಓಕೆ.
ಅಯ್ಯಯ್ಯಪ್ಪ. ಸರಿ ಸರ್, ಓಕೆ, ಸಿಯೋ. ರಿಲ್ಸನ್ ಇದೆ, MRF ನಮ್ಮ ಹತ್ರ ಮ್ಯಾಕ್ಸಸ್ ಇದೆ, ಹಾಂ, C8 ಇದೆ, C8 ಅದು ಸ್ಟಾಕ್ದು ಮಾಮೂಲಿ ಇದಕ್ಕೆ ಬರೋ ಸ್ಟಾಕ್ C8. ಇದೆ. ಹಾಂ, ಮ್ಯಾಕ್ಸಿಸ್ ಇದೆಯಾ? ಓಕೆ. ಓ, ಎಷ್ಟಿದು ಮ್ಯಾಕ್ಸಿಸು? 3000. ಹಾಂ, 2700, ಬ್ಯಾಕ್ 3000. ಬಟ್ ನನ್ನ ಗಾಡಿ ಟ್ಯೂಬು, ಆಗುತ್ತೆ, ಟ್ಯೂಬ್ ಹಾಕ್ಕೊಡ್ಬೋದು. ಟ್ಯೂಬ್ಲೆಸ್ಗೆ ಟ್ಯೂಬ್ ಹಾಕಿದ್ರೆ ನಡೆಯುತ್ತಾ? ಎರಡು ಆಪ್ಷನ್ ಇದೆ. ಹೌದಾ? ಟ್ಯೂಬ್ಲೆಸ್ಸಲ್ಲಿ ಎರಡು ಆಪ್ಷನ್ ಇದೆ. ಸರಿ ಸರ್, ಆಯಿತು, ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಸರಿ, ಥ್ಯಾಂಕ್ ಯು. ಸರ್. ಹಾಂ ಟೈರ್ ಬೇಡ ಸರ್? ಹಾಂ, ಟೈರ್ ಎತ್ಕೋ. ಹೌದಾ? ಹಾಂ, ಈಗ ಸೆಂಟ್ರ್ ಬೇಡ ನೋಡ್ಬಿಡು. ಇದು ಬೇಡ ನನಗೆ, ಅದು ತಗೊಂಡು ಹೋಗ್ತೀನಿ, ಅದು ಯೂಸ್ ಆಗುತ್ತೆ. ಇದು ಬೇಡ ಬಿಡಿ. ಸೊ ಫೈನಲಿ ನೋಡಿ, ಲುಕ್ ಈ ಥರ ಕಾಣಿಸ್ತಾ ಇದೆ. ಕ್ರೇಜಿಯಾಗೇ ಇದೆ, ಬಟ್ ಸಣ್ಣ ಕಾಣಿಸುತ್ತೆ, ಬಟ್ ಒಳ್ಳೆ ಗ್ರಿಪ್ ಇದೆ. ಆನ್ ರೋಡ್ ಇವಾಗ ನಾನು ನೋಡಿರೋದು ಪ್ರಕಾರ ಒಳ್ಳೆ ಗ್ರಿಪ್ ಇದೆ. ಹಿಂದಗಡೆ ನೋಡಿ ಟೈರು ಈ ರೇಂಜಿಗೆ ಈ ಥರ ಕಾಣುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸಣ್ಣಗಿದ್ರೂ ಕೂಡ ಒಳ್ಳೆ ಗ್ರಿಪ್ಪು, ಬಟನ್ಸ್ ಎಲ್ಲ ಸೂಪರಾಗಿದೆ, ನಾಬೀಸ್ ಎಲ್ಲ. ಸೊ ಇದು 50-50 ಟೈರು. ಇವಾಗ ಆನ್ ರೋಡು ಮತ್ತು ಆಫ್ ರೋಡ್ ಎರಡು ಕೂಡ ಟ್ರೈ ಮಾಡಿ ನೋಡ್ತೀನಿ, ಗ್ರಿಪ್ ಹೆಂಗಿದೆ ಅಂತ ನೋಡೋಣ. ಫಸ್ಟು ಏನು, ಅದು ಮಾಮೂಲಿ ರಬ್ಬರ್ ಬಂದೇ ಬರುತ್ತದು ಮ್ಯಾನುಫ್ಯಾಕ್ಚರಿಂಗ್ ಆದಾಗ. ಅದನ್ನು ಕಿತ್ಕೊಂಡು ಅಂತ ನಿನಗೆ ಟೈಮ್ ಪಾಸ್ಗೆ ಅಂತ ಅದನ್ನೇ ಹೇಳಿದ್ದು ನಾನು. ಬಂದೇ ಇರು, ಟೈರ್ ಇಟ್ಬಿಟ್ಟು ಟೈರ್ ಹಾಕ್ಸ್ಕೊಂಡ್ಮೇಲೆ ಆನ್ ರೋಡ್ ಗ್ರಿಪ್ ಮಾತ್ರ ಕ್ರೇಜಿಯಾಗಿದೆ ಗುರು. ಇದು 50-50 100% ಇದ್ದಾಗಲೇ ಹೆಂಗಂದ್ರೆ ಹಿಂಗೆ ಇಟ್ಟಾಡ್ತಾ ಇದ್ದವ್ರಿಗೆ ಅಟ್ಲೀಸ್ಟ್ 50% ರೋಡ್ ಗ್ರಿಪ್ ಸಿಕ್ಬಿಟ್ರೆ ಏನು ಹೇಳು, ಸಾಕಾದಾಗೈತೆ. ಗ್ರಿಪ್ ಮಾತ್ರ 10 out of 10 ಕೊಡ್ಬೋದು. ಬ್ರೇಕಿನ್ ಆಯಿತು, ಅಲ್ಲಿಂದ ಮನೆಯಿಂದ ಓಡಿಸ್ಕೊಂಬಂದೆ. ಸೊ ಕ್ರೇಜಿಯಾಗಿ ಕ್ಲೀನ್ ಮಾಡ್ಬೋದು ಗುರು. ಆಹಾ, ಇವಾಗ ಮಜಾನೇ ಬೇರೆ. ಚೆನ್ನಾಗೈತೆ. ಸೊ ಆನ್ ರೋಡು ಓಕೆ, ಆಫ್ ರೋಡ್ ಒಂದು ಟ್ರಯಲ್ ನೋಡ್ತೀನಿ. ಮಡ್ ರೋಡ್ ಯಾ ಅಲ್ಲಿ ಹೋಗ್ಬೇಕು. ಅಲ್ಲೆಲ್ಲ ಟೈರ್ ಓಡಿಸು ನೀನು. ಜರುಗುತ್ತೆ. ಇಲ್ಲ ಗ್ರಿಪ್ ಸಾಕಾಗಿದೆ, ಏನು ಜರುಗಲ್ಲ. ರಬ್ಬರ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ರಿಯಲಿ ರೈಸ್ ಅವರು ಇಷ್ಟು ಚೆನ್ನಾಗಿ ಪ್ರಾಡಕ್ಟ್ನ ತೊಗೊಬರ್ತಾರೆ ನಾನು ಅಂದ್ಕೊಂಡಿರಲಿಲ್ಲ ಗುರು. ತುಂಬ ಚೆನ್ನಾಗಿದೆ ಟೈರ್ ಮಾತ್ರ. ಆರಾಮಾಗಿ ಇದನ್ನು ಬೈ ಮಾಡ್ಬೋದು, ಆರಾಮಾಗಿ ಹಾಕ್ಕೊಂಡು ಇಟ್ಟಾಡಿಸ್ಬೋದು. ನೋಡ್ರಿ ಏನು ಗ್ರಿಪ್ ಇದೆ ಗೊತ್ತಾ. ಇದು 50-50 ಆ್ಯಕ್ಚುಲಿ. ಅಂಥದ್ದು ರೋಡಲ್ಲಿ ಗ್ರಿಪ್ ಇದೆ. ಇನ್ನು ಟೂರ್ ಆರ್ ಟ್ರಯಲ್ ಆರ್, ಇದು ಟೂರ್ ಆರ್ ತೊಗೊಂಡ್ರೆ ಇನ್ನೂ ಸರಿಯಾಗಿ ಆನ್ ರೋಡ್ ಒಳ್ಳೆ ಗ್ರಿಪ್ ಇರುತ್ತೆ. ರಬ್ಬರ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್, ಆಫ್ ರೋಡ್ಗೆ ಹೋದ್ಮೇಲೆ ಅದೊಂದು ಟ್ರಯಲ್ ನೋಡಿ. ಟ್ರಯಲ್ ಆರಲ್ವ ಇದು, ಟ್ರಯಲ್ ನೋಡಲೇಬೇಕು. ಅಂದರೆ ನಾರ್ಮಲ್ಲು ಕಲ್ಲು ಮಣ್ಣು ಇರೋ ರೋಡಲ್ಲಿ ನೋಡ್ತೀನಿ. ಸೊ ಫೈನಲಿ ಇಲ್ಲೊಂದು ಲೇಔಟು ಸ್ವಲ್ಪ ಕಚಪಿಚ ಅಂತ ಐತೆ ರೋಡು. ಇದರಲ್ಲಿ ಒಂಚೂರು ನೋಡೋಣ. ಪೆಟ್ರೋಲ್ ಬೇರೆ ಇಲ್ಲ ಗುರು. ವಾ, ಸರಿಯಾಗಿ ಐತೆ ಗ್ರಿಪ್ಪು. ಚೆನ್ನಾಗಿದೆ, ನೈಸ್. ಓಯ್ ಗುರು, ಇದಕ್ಕಿಂತ ರ್ಯಾಲ್ಕೋಗಿಂತ ಸಕ್ಕದಾಗೈತಿದು. ರ್ಯಾಲ್ಕೋಗಿಂತ ಫಾರ್ ಬೆಟರ್ ಇದು. ಏನು ಗ್ರಿಪ್ ಐತೆ ಹೇಳ್ರಿ. ವಾ 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 ವಾ. ಆಫ್ ರೋಡಿಂಗ್ ಅಂತೂ ಮಾಡಿಸಿರೋ ಥರ ಐತಲ್ಲ ಗುರು. ಅಯ್ಯೋ, ಕ್ರೇಜಿ ಆಗೈತೆ ಸೀರಿಯಸ್ಲಿ. ವರ್ತ್ ಇದು ಟೈರ್ಸು. ಆಫ್ ರೋಡ್ಗೂ ಸಕ್ಕದಾಗೈತೆ, ಆನ್ ರೋಡ್ಗೂ ಸಕ್ಕದಾಗೈತೆ. ನೋಡಿ ಈ ರೋಡಲ್ಲೆಲ್ಲ ಅದು ಹಿಂಗೆ ಅಳ್ಳಾಡ್ತಾ ಇರೋದು ಒಂಚೂರು. ಇದೇನು ಸಕ್ಕದಾಗೈತೆ ಹೇಳ್ರಿ. ವಾವ್ ಬ್ರೋ, ಕ್ರೇಜಿ. ಆಫ್ ರೋಡಲ್ಲೂ 10 out of 10.
ಡಬಲ್ಸ್ ಇದ್ದೀವಿ ಆದ್ರೂ ಓಯ್ ಇದ್ಯಾವುದೋ ಇದು ಕಡ್ಡಿ ಉಯ್ ಆದರೂ ಸಕ್ಕದಾಗಿದೆ ಗುರು ಗ್ರಿಪ್ ಇದು ಟೈರ್ಸು ರೀಸ್ ಮಾತ್ರ ಒಳ್ಳೆ ಟೈರ್ಸ್ ಬಿಡ್ರಿ ಅದಕ್ಕೆ ಒಳ್ಳೆ ಗ್ರೋತ್ ಆಗ್ತಾ ಇರೋದು ಇದು ನಮ್ಮ ಇಂಡಿಯಾಗೆ ಬಂದಿದ್ದು ಆಲ್ಮೋಸ್ಟ್ 1.5 ಇಯರ್ 2 ಇಯರ್ಸ್ ಆಗಿರ್ಬೋದು 2 ಇಯರ್ಸ್ ಒಳಗೆ ಅಷ್ಟೇ ಬಟ್ ಹೆಸರು ಮಾತ್ರ ಎಷ್ಟು ಬೇಗ ಮಾಡಿಬಿಡ್ತಂದ್ರೆ ಈ ಟೈರ್ಸು ಈ ಕಂಪ್ನಿ ರೇಸ್ ಮೋಟೋ ಕ್ರೇಜಿ ಗುರು ಸೊ ಆಫ್ ರೋಡು ಕೂಡ ಚಿಂದಿಯಾಗಿದೆ ಆನ್ ರೋಡು ಕೂಡ ಚಿಂದಿ ಗುರು ಯಾರಾದರೂ ಟೈರ್ಸ್ ಹಾಕ್ಸ್ಕೋಬೇಕಂದ್ರೆ ಸೀರಿಯಸ್ಲಿ ಟೈರ್ಸ್ ಹಾಕ್ಸ್ಕೊಳ್ಳಿ ಯಾವತ್ತು ಟೈರ್ಸ್ನ ನೀವು ಹಾಕ್ಸ್ಕೊಳ್ಬೇಕಾದ್ರೆ ಲುಕ್ ವೈಸ್ನ ನೋಡೋಕೆ ಹೋಗಬೇಡಿ ಗ್ರಿಪ್ ವೈಸ್ ನೋಡಿ ಸೇಫ್ಟಿ ಲುಕ್ ವೈಸು ನೀವು ನಿಲ್ಲಿಸ್ದಾಗ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಗ್ರಿಪ್ ವೈಸ್ ನೀವು ನೋಡಿದ್ರೆ ನಿಮ್ಮನ್ನು ಎಷ್ಟೋ ಟೈಮ್ ಅದು ಸೇವ್ ಮಾಡುತ್ತೆ ಸೊ ಯಾವತ್ತು ಟೈರ್ಸ್ನ ಲುಕ್ ವೈಸ್ ನೋಡೋಕೆ ಹೋಗಬೇಡಿ ದೊಡ್ಡ ಸೈಜ್ ಹಾಕ್ಸೋಕೆ ಹೋಗಬೇಡಿ ನಾರ್ಮಲಾಗಿ ಟೈರ್ ಸೈಜ್ ಏನಿರುತ್ತೋ ರೆಗ್ಯುಲರಾಗಿ ಅದೇ ಟೈರ್ ಸೈಜ್ ಹಾಕ್ಸ್ಕೊಳ್ಳಿ ಅದೇ ಬೆಟರು ಅದೇ ಬೆಸ್ಟು ಸೊ ನೋಡ್ರಲ್ವ ಗಾಯ್ಸ್ ಇದೊಂದು ಆಫ್ ರೋಡ್ ಸೊ ಗಾಯ್ಸ್ ಇದು ನಮ್ಮ ಆಫ್ ರೋಡ್ ಆಗಿತ್ತು ಇವಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಇಲ್ಲಿಂದ ಜೂಟ್ ಹಾಕ್ತೀವಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ನೋಡಿ ಜಾಗ ಹಿಂಗೇ ಇರಬೇಕು ಮ್ಯೂಸಿಕ್ ಕೇಳೋಕ್ಕೆ ಎಲ್ಲ ನಾವು ಇಲ್ಲಿ ಬಂದು ಕೂತ್ಕೊಂಡು ಇವರೆಲ್ಲ ಸ್ವಲ್ಪ ರ್ಯಾಪರ್ಗಳು ಅಂದರೆ ಇವಾಗ ಶುರು ಮಾಡ್ತಾವ್ರೆ ಸೊ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಾನು ಅದನ್ನು ಕೇಳ್ಕೊಂಡು ಮಜಾ ಮಾಡ್ತಾ ಇರ್ತೀನಿ ನನಗೂ ಒಂದು ಸ್ವಲ್ಪ ಕಲಿಸ್ಕೊಡ್ತಾವ್ರೆಲ್ಲ ನಾನು ಕಲ್ತ್ಕೋತಾ ಇದ್ದೀನಿ ಇವಾಗ ನನಗೆ ಗೊತ್ತಿಲ್ಲ ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ನೋಡಿ ಗಾಡಿ ಹೆಂಗಿದೆ ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗೈಸ್ ಇನ್ನು ಇದ್ರ ಬಗ್ಗೆ ಈ ಟೈರ್ಸು ಹೆಂಗಿದೆ ಗ್ರಿಪ್ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತು ಫಸ್ಟ್ ಅಲ್ವಾ ಸೊ ಇವತ್ತು ಓಡಿಸಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ತುಂಬ ಚೆನ್ನಾಗಿದೆ ಒಳ್ಳೆ ಗ್ರಿಪ್ ಅನ್ನಿಸ್ತು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್